ಇನ್ನೊಬ್ಬರನ್ನ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಒಬ್ಬರು ನೋಡಿದ್ರೆ ಮತ್ತೊಂದು ಸಲ ಅವ್ರನ್ನ ನೋಡಿದಾಗ ಅವ್ರು ನಮ್ಮನ್ನು ಇಷ್ಟಪಡಬೇಕು. ಹಾಗಂತ ಇಲ್ಲಿ ಆ್ಯಕ್ಟ್ ಮಾಡೋದು ಬೇಕಾಗಿಲ್ಲ, ಒಳ್ಳೆಯವರಾಗಿರ್ಬೇಕಷ್ಟೇ. ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಾನು ನಿಮ್ಮ ಹಾಯ್ ಏನು ಸಮಾಚಾರ ಯೂಟ್ಯೂಬರ್ ಮೈಸೂರು ಹುಡುಗ. ನಿಮ್ಗೆ ಆಲ್ರೆಡಿ ತಮ್ಮ ವಿಚಾರ ಗೊತ್ತಾಗಿದೆ, ಯಾವ ವಿಚಾರದ ಬಗ್ಗೆ ಮಾತಾಡೋಕ್ಕೆ ಬರ್ತಾ ಇದ್ದೀನಿ ಅಂತ. ಸೊ ಇದೇ 12 ಮತ್ತು 13ನೇ ತಾರೀಕು, ಇಟ್ ಮೀನ್ಸ್ ಟುಮಾರೋ ಆ್ಯಂಡ್ ಡೇ ಆಫ್ಟರ್ ಟುಮಾರೋ, ಸ್ಯಾಟರ್ಡೆ ಸಂಡೇ, ನಮ್ಮ ಮೈಸೂರು ಮಹಾಜನಾಸ್ ಕಾಲೇಜ್ ಗ್ರೌಂಡಲ್ಲಿ IPL ಫ್ಯಾನ್ ಪಾರ್ಕ್ ಇದೆ. ಸೊ ನಿಮಗೆ ಯಾವ ಟೀಮ್ ಫೇವರೇಟು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಸ್ಪೆಷಲಿ ನಾವು ಬಂದು RCB ಫ್ಯಾನ್. ಈ RCB ಫ್ಯಾನ್ ಆಗೋದ್ರಿಂದ ಒಂದು ತುಂಬ ದೊಡ್ಡ ದಂತಕಥೆನೇ ಇದೆ. ಬನ್ನಿ ಮುಂದೆ ಕೇಳ್ತಾ ಸಿಗೋಣ. ಸ್ಪೆಷಲಿ ನನಗೆ IPL ಅಂತ ಗೊತ್ತಾಗಿದೆ, ಕ್ರಿಕೆಟ್ ಅಂತ ಗೊತ್ತಾಗಿದೆ 2016, ಅದು RCB ವರ್ಸಸ್ ಸನ್ರೈಸರ್ಸ್ ಫೈನಲ್ಸಿಗೆ ಬಂದಿದ್ರು ಗೊತ್ತಾ. ಅದೇ ಮೊದಲನೇ ವರ್ಷ ಕ್ರಿಕೆಟ್ ಅನ್ನೋ ಪದಕ್ಕೆ ಅರ್ಥ. ಆ್ಯಂಡ್ ಈ ಧೋನಿ, ವಿರಾಟ್ ಕೊಹ್ಲಿ, ಸಚಿನ್ ತೆಂಡೂಲ್ಕರ್ ETC ಪ್ಲೇಯರ್ಸ್ಗಳನ್ನೆಲ್ಲ ಕಂಪ್ಲೀಟಾಗಿ ನೋಡಿದ್ದು ಆವಾಗಲೇ ನಾನು. ಸೊ ಅದಾಗಿ ಬರ್ತಾ 2017 ಮೊದಲನೇ ಒಂದು ಇಂಟರ್ನ್ಯಾಷನಲ್ ಮ್ಯಾಚ್ ನೋಡಿದ್ದು ಅಂದರೆ ಅದು ಚಾಂಪಿಯನ್ ಟ್ರೋಫಿ, 2017 ಚಾಂಪಿಯನ್ ಟ್ರೋಫಿ ಇನ್ ಇಂಗ್ಲೆಂಡ್. ನಾವು ಫೈನಲ್ಸಿಗೆ ಹೋಗಿ ಅಲ್ಲಿ ಪಾಕಿಸ್ತಾನ ಮೇಲೆ ಸೋತ್ವಲ್ಲ. ಇಟ್ ವಾಸ್ ಮೈ ಸೆಕೆಂಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಆಫ್ಟರ್ ದಟ್ ಆಮೇಲಿಂದ ಗಲ್ಲಿ ಕ್ರಿಕೆಟ್ ಆಡೋದಿರ್ಬೋದು, ಊರಲ್ಲಿ ಬ್ಯಾಟ್ ಹಿಡ್ಕೊಂಡು ಕ್ರಿಕೆಟ್ ಆಡೋದಿರ್ಬೋದು, ಅವಾಗ ಶುರು ಮಾಡಿದವನು ನಾನು. ಆ್ಯಂಡ್ ಅದು ಆಫ್ಟರ್ ದಟ್ 2019 ಸ್ಕೂಲೆಲ್ಲ ಮುಗಿಸಿ, ಅದು ಪಾಂಡವಪುರದಲ್ಲಿದ್ದಾಗ ನಾನು ಅದೆಲ್ಲ ಮುಗಿಸಿ ಇಲ್ಲಿಗೆ ಬಂದ ಮೇಲೆ ಒಂದು ಪ್ರೊಫೆಷನ್ ನಾನು ಜಾಯ್ನ್ ಆಗಿದ್ದೆ. ಸೊ ಈಗಲೂ ಕೂಡ ಪ್ರೊಫೆಷನ್ ಕಂಟಿನ್ಯೂ ಆಗ್ತಾ ಇದೆ ಕ್ರಿಕೆಟ್. ನಿಮಗೆ ಯಾವುದು ಫೇವರೇಟ್ ಟೀಮ್ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈಗಲೇ ನಿಮ್ಗೆ ಯಾವ ಫೇವ್ರೇಟ್ ಟೀಮ್, ಯಾವ ಫೇವ್ರೇಟ್ ಪ್ಲೇಯರ್ ಅಂತೆಲ್ಲ ಪಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನೀವೆಲ್ಲರೂ ನೋಡ್ತಾ ಇದ್ದೀವಿ ಮಾತೃಮಂಡಲಿ ಸರ್ಕಲ್. ಈಗ ನಾವು ಮಹಾಜನಾಸ್ ಕಾಲೇಜ್ ಹತ್ರ ಹೋಗ್ತಾ. ಸೊ ಈಗ ನಾನು ಗೋಕುಲಮ್ಮಲ್ಲಿ ಇದ್ದೀನಿ. ದಿಸ್ ಇಸ್ MTR ಹೋಟೆಲ್. MTR ಹೋಟೆಲ್ಗಿಂತ ಸ್ವಲ್ಪ ಮುಂದೆ ಬಂದು ರೈಟ್ ತಗೋಬೇಕು. ಮೈಸೂರಲ್ಲಿ ಇರೋರಿಗೆಲ್ಲ ಗೊತ್ತಲ್ವ ಮಹಾಜನಾಸ್ ಕಾಲೇಜಲ್ಲಿದೆ ಅಂತ. ಮಹಾಜನಾಸ್ ಕಾಲೇಜು ಲೊಕೇಶನ್ ಹಾಕೋಬಿಟ್ರೆ ನಿಮಗೆ ಆರಾಮಾಗಿ ಬಂದ್ಬಿಡ್ತೀರ. ಸೊ ಆರಾಮಾಗಿ ಲೊಕೇಶನ್ ಹಾಕೋ ಬನ್ನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಇನ್ನೇನು ಬಂದ್ವಿ, ಇದೆಲ್ಲ ಮಹಾಜನಾಸ್ ಕಾಲೇಜ್, ಡಿಗ್ರಿ ಕಾಲೇಜ್. ನನಗೂ ಈ ಕಾಲೇಜ್ಗೂ ತುಂಬ ನಂಟಿದೆ, ಇಲ್ಲಿರೋ ಫ್ರೆಂಡ್ಸ್ಗೂ ನನಗೂ ತುಂಬಾ ನಂಟಿದೆ. ಇಲ್ಲಿ ನಾನು PU ಮಾಡಿದ್ದು. ಸೊ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಒಳಗೋಗ್ಬೇಕಲ್ಲ ಏನ ಮಾಡಿ. ಇಲ್ಲ ಸ್ವಲ್ಪ ಸೈಡ್ಗೆ ಹಾಕ್ಬಿಟ್ಟು ಒಳಗೋಗೋಣ. ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇವಾಗ ನಾನು ಎಂಟರ್ ಆಗ್ತಾ ಇದ್ದೀನಿ. ವೆಲ್ಕಮ್ ಟು ಟಾಟಾ IPL ಫ್ಯಾನ್ ಪಾರ್ಕ್ ಮೈಸೂರು. ಆಲ್ ಸೆಟ್, ಯುವರ್ ಸೀಯಿಂಗ್ ಅ ಬಿಗ್ ಸ್ಕ್ರೀನ್. ಸೊ ಇದು ಬಂದು 12ನೇ ತಾರೀಕು ಮತ್ತು 13ನೇ ತಾರೀಕು ನಡೀತಾ ಇರೋದು. ಮ್ಯಾಚ್ಗಳ್ದು ಯಾವ್ಯಾವುದು ಅಂತ ಅಲ್ಲಿ ಹಾಕಿರ್ತೀನಿ. ನಿಮಗೆ ಲೊಕೇಶನ್ನು ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇದು VIP ಸೀಟ್ಸ್ ಇರ್ಬೋದು. ಸೊ ಎಲ್ಲ ಒಂಥರ ತುಂಬ ಚೆನ್ನಾಗಿದೆ. ಆ ಬಿಗ್ ಸ್ಕ್ರೀನ್ ಲೈಕ್ ಆ ಫಿಲಮ್ ನೋಡ್ತಿರೋ ರೀತಿ ಫೀಲ್ ಕೊಡುತ್ತೆ. ಮಹಾಜನಾಸ್ ಕಾಲೇಜ್ ಗ್ರೌಂಡಲ್ಲಿರೋದು ನೋಡ್ತಾ ಇದ್ದೀನಲ್ಲ. ಸೊ RCB ಮ್ಯಾಚ್ ಇದ್ದೇ ಇರುತ್ತೆ 13ನೇ ತಾರೀಕು RR ಮೇಲೆ ಮಧ್ಯಾಹ್ನದ ಮ್ಯಾಚು. ಸೊ ಬನ್ನಿ ಅವತ್ತೊಂದು ದಿನ ಎಲ್ಲರೂ ಮ್ಯಾಚ್ ವೈಬ್ ಎಂಜಾಯ್ ಮಾಡೋದ. ಆ್ಯಂಡ್ ಟೋಟಲ್ 4 ಮ್ಯಾಚಸ್ಗಳಿರೋದು ನಾಳೆನೂ ಸೇರಿ. ನಾಳೆ 2, ನಾಡಿದ್ದು 2, ಡಬಲ್ ಡೆಕ್ಕರ್ ವೀಕೆಂಡ್. ಸೊ ಬನ್ನಿ ಎಲ್ಲರೂ ವೈಬ್ ಮಾಡೋಣ. ಕಮಾನ್ ಮೈಸೂರು ಆ್ಯಂಡ್ ಮೈಸೂರು ಅಕ್ಕಪಕ್ಕ ಇರೋ ಜನತೆಗಳೇ ಬನ್ನಿ, ಎಂಜಾಯ್ ಮಾಡಿ. IPL ಫ್ಯಾನ್ ಪಾರ್ಕ್ನ ಮೈಸೂರಲ್ಲಿ ಮಹಾಜನಾಸ್ ಕಾಲೇಜ್ ಗ್ರೌಂಡಲ್ಲಿ 12 ಮತ್ತು 13ನೇ ತಾರೀಕು. ಇಟ್ ಮೀನ್ಸ್ ನಾಳೆ ನಾಡಿದ್ದು. ಲೆಟ್ಸ್ ಎಂಜಾಯ್. ಸೊ ಬನ್ನಿ IPL ವೈಬ್ನ ನಮ್ಮ ಮೈಸೂರಲ್ಲಿ ಫ್ಯಾನ್ ಪಾರ್ಕಲ್ಲಿ ಎಂಜಾಯ್ ಮಾಡೋಣ. ಕಮಾನ್ ಬಾಯ್ಸ್, ಸಿಗೋಣ. ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇದು VIP ಸೀಟ್ಸು. ಸೊ ಇಲ್ಲಿ VIP ಗಳು, ಸೆಲೆಬ್ರಿಟಿಗಳು ಯಾರಾದರೂ ಬಂದರೆ ಇಲ್ಲಿಂದ ಕೂತ್ಕೊಂಡು ನೋಡ್ತಾರೆ.
ಕಾಣಿಸ್ತಿದೆಯಾ ನಿಮಗೆ? ಆದರೂ ಒಂದು ನೆಗೆಟಿವ್ ಥಿಂಗ್ ಹೇಳಲೇಬೇಕು, ಸಿಕ್ಕಾಬಟ್ಟೆ ಬಿಸಿಲಿರೋದ್ರಿಂದ ಸಂಡೇ ರೋಸ್ಟ್ ಆಗಿಬಿಡ್ತೀವಿ. ರೋಸ್ಟು ಟೋಸ್ಟು ಎಲ್ಲ ಫ್ರೈ ಎಲ್ಲ ಆಗ್ಬಿಡ್ತೀವಿ ನಾವು ಮ್ಯಾಚ್ಗೆ. ಯಾರಿಗೆ ಹೇಳೋದ ನಮ್ಮ ಪ್ರಾಬ್ಲಮ್ಮು. ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನೀವು ನೋಡೋದ್ರಲ್ಲ ಇನ್ಫಾರ್ಮೇಷನ್ಸ್ ಎಲ್ಲ ಕೊಟ್ಟಿದ್ದೀನಿ, ಎಲ್ಲಿ ನಡೀತಿರೋದು ಏನೇ ಇತ್ತ ಅಂತ. ಆಲ್ ಸೆಟ್, ಫ್ರೀ ಎಂಟ್ರಿ, ತುಂಬ ಚೆನ್ನಾಗಿದೆ. ಬಿಸಿಲಿಗೆ ರೋಸ್ಟ್ ಆಗ್ಬಿಡ್ತೀವಿ, ಆಗಲೇ ಹೇಳಿದ್ನಲ್ಲ. ಸೊ ನಿಮ್ಗೆ ಅವಾಗಲೇ ಒಂದು ಹೇಳ್ತಿದೆ ಅಲ್ವಾ, ನನಗೂ ಮಹಾಜನಸ್ಗೂ ತುಂಬ ನಂಟಿದೆ ಅಂತ. ತುಂಬ ನಂಟಿದೆ. ಈಗಿರೋ ಲೈಫ್ಗೂ ಆಗಿದ್ದ ಲೈಫ್ಗೂ ತುಂಬ ಡಿಫ್ರೆಂಟ್ ಇದೆ. ಈಗಿರೋ ಲೈಫ್ ಹೆಂಗಿದೆ ಅಂದರೆ ಒಂಥರ ಡಿಫ್ರೆಂಟ್ ಯೂನಿವರ್ಸ್. ಲೈಫಲ್ಲೇ ಒಂಥರ ಡಿಫ್ರೆಂಟ್ ಯೂನಿವರ್ಸ್ ಆಗ್ಬಿಟ್ಟೈತೆ. ನಾವು ತಗೊಂಡಿರೋ ಡಿಸಿಷನ್ಸ್ಗಳಿಂದ ನಾವೇ ರೋಸ್ಟ್ ಔಟ್ ಆಯ್ತಾಯಿದ್ದೀವಿ. ಬಟ್ ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಅ ಲೈಫ್. ಎಲ್ಲನೂ ಎಲ್ಲ ರೀತಿಯಲ್ಲೂ ಎಂಜಾಯ್ ಮಾಡಬೇಕು. ವಿ ಹ್ಯಾವ್ ಟು ಅಕ್ಸೆಪ್ಟ್ ಅ ಸ್ಯಾಡ್ ಥಿಂಗ್ಸ್, ವಿ ಹ್ಯಾವ್ ಟು ಅಕ್ಸೆಪ್ಟ್ ಅ ಗುಡ್ ಥಿಂಗ್ಸ್, ಎವ್ರಿಥಿಂಗ್, ಬಿಕಾಸ್ ಇಟ್ಸ್ ಅ ಲೈಫ್ ಬ್ರೋ. ಚಿಲ್, ಮಜಾ ಮಾಡಿ ಲೈಫ್ನ ಎಲ್ಲನೂ ಅನುಭವಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಕರ್ನಾಟಕ, ಜೈ ಪವರ್ ಸ್ಟಾರ್, ಬಾಯ್. ಸೊ ನಿಮಗೆ ಅವಾಗಲಿಂದ ನಾನು IPL ಮೈಸೂರಲ್ಲಿ ಫ್ಯಾನ್ ಪಾರ್ಕ್ ಎಲ್ಲಿರೋದು, ಹೇಗೆಲ್ಲ ಪ್ರಿಪ್ರೇಷನ್ ಆಗಿದೆ ಅಂತೆಲ್ಲ ತೋರಿಸಿದ್ದೀನಿ. ನಾನು ಪ್ರತಿ ಸಲ ಸ್ಪೋರ್ಟ್ಸಲ್ಲಿ ವಿಡಿಯೋ ಮಾಡಿದಾಗ ಎಲ್ಲರಿಗೂ ನಾನು ಹೇಳೋದು ಒಂದೇ, ಸ್ಪೋರ್ಟ್ಸ್ ಅಂತಲೇ ಅಲ್ಲ, ಏನೇ ಇದ್ರೂ ನಿಮ್ಮ ಒಂದು ಮಕ್ಕಳುಗಳಿಗೆ ಚಿಕ್ಕ ವಯಸ್ಸಿಂದನೇ ಕಲಿಸಿ. ಸ್ಪೆಷಲಿ ನಾನು ಕ್ರಿಕೆಟ್ ಇದರಲ್ಲಿ ಇರೋದ್ರಿಂದ ಚಿಕ್ಕ ವಯಸ್ಸಿನ ಕಲಿದ್ರೆ ತುಂಬ ಬೆಟರ್. ಅವ್ರಿಗೆ 10th ಆದಮೇಲೆ PU ಆದಮೇಲೆ ಕಳಿಸ್ತೀರ ಅಂತವ್ರೆ, ಇಟ್ಸ್ ಟೂ ಮಚ್ ಡಿಫಿಕಲ್ಟ್. ಅವರು 19 ವರ್ಷ ನೀವೆಲ್ಲ ಕೇಳಿರ್ತೀರಲ್ವ, ಅಂಡರ್-19 ಇಂಡಿಯಾ, ಅಂಡರ್-19 ಸ್ಟೇಟ್ ಟೀಮ್, ಅಲ್ಲೇ ಪರ್ಫಾರ್ಮೆನ್ಸ್ ಬಂದರೆ ಆ ಚಿಕ್ಕ ವಯಸ್ಸಿಂದನೇ ಒಂದು ಸ್ವಲ್ಪ ಬೆಟರ್ ಇರುತ್ತೆ. ಅವಾಗಲೇ ಅವ್ರು ಅಂಡರ್-19 ಏನಾರು ಆಡಿರ್ಬೋದು. ನಮ್ಮ ಥರ ದೊಡ್ಡ ವಯಸ್ಸು ಬಂದಿದ್ದು ದಾಂದಡಿಗಳಾದಮೇಲೆ ಇಟ್ಸ್ ಹೈಲಿ ಇಂಪಾಸಿಬಲ್ ಅಂತಲೇ ಹೇಳ್ತೀನಿ. ಸೊ ಬೆಟರ್ ಯಾರಿಗೆ ಏನೇ ಇದ್ರೂ ಅಷ್ಟೇ, ಯಾವುದೇ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ ವಿಚ್ ಎವರ್ ಇಟ್ ಮೇ ಬಿ, ಇಟ್ ಶುಡ್ ಕಮ್ ಫ್ರಮ್ ಅ ಚೈಲ್ಡ್ಹುಡ್ ಓನ್ಲಿ.